ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಮಾಡ್ಕೊಳ್ಳುವಂತಹ 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಎಗ್ ಪರಾಟ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಎಲ್ಲದಕ್ಕೂ ಕೂಡ ಮಾಡ್ಕೊಂಡು ತಿನ್ಬೋದು. ಒಂದು ತಿನ್ನೋ ಜಾಗದಲ್ಲಿ 4 ಖಾಲಿ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲಿಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ 2 ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಮೊಟ್ಟೆ ನೀವು ಈ ಥರ ಒಡೆದು ಹಾಕ್ಕೊಳ್ಬೇಕು. ಜಾಸ್ತಿ ಕ್ವಾಂಟಿಟಿ ನೀವು ಮಾಡ್ಕೊತೀನ ಅಂತ ಹೇಳಿದ್ರೆ ನೀವು ಎಗ್ಗನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನೀವು ಈ ಥರ ಕಲಿಸ್ಕೊಬೇಕು. ಸ್ವಲ್ಪ ನೊರೆ ಆಗೋವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಂತರ ಒಂದು 2 ನಿಮಿಷ ಕಲಿಸ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬಿಸಿ ಮಾಡಿ ತಣ್ಣಗಾಗಿರೋ ಹಾಲನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಅರ್ಜೆಂಟಾಗಿ ಪರಾಟ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಬೇಕು. ತುಂಬಾ ಕಷ್ಟ ಇರುತ್ತೆ. ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂತಹ ಗ್ರೇವಿ ಜೊತೆಗೆ ತುಂಬಾ ಈಸಿಯಾಗಿ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಇದನ್ನು ನೀವು ಚೆನ್ನಾಗಿ ಹಾಲು ಮತ್ತು ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಆಗೋ ಥರ, ಸಾಫ್ಟ್ ಆಗೋ ಥರ ಕಲಿಸ್ಕೋಬೇಕು. ನೆಕ್ಸ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಕೂಡ ಗೋಧಿ ಹಿಟ್ಟು ಹಾಕಿದ ನಂತರನೂ ಕೂಡ ನಾನು ಹಾಕಿರೋ ಕ್ವಾಂಟಿಟಿ ಕರೆಕ್ಟಾಗಿ ಬರುತ್ತೆ. ನೀವು ಮತ್ತೆ ಏನು ನೀರು ಆ್ಯಡ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಏನಾದರೂ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನೀವು ಇದಕ್ಕೆ ಸ್ವಲ್ಪ ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದಕ್ಕೂ ಮೊದಲಿಗೆ ನೀವು ಈ ಥರ ಹಿಟ್ಟನ್ನು ಗಂಟಾಗಿದ್ದರೆ ಅದನ್ನು ನೀವು ಚೆನ್ನಾಗಿ ಈ ಥರ ಸಾಫ್ಟ್ ಆಗೋವರೆಗೂ ಇದನ್ನು ಕಲಿಸ್ಕೊಬೇಕಾಗತ್ತೆ. ನೋಡಿ, ಯಾವುದೇ ರೀತಿಯಾದಂತಹ ಗಂಟು ಇದರಲ್ಲಿ ಬಂದಿಲ್ಲ, ಸಾಫ್ಟಾಗಿ ಬಂದಿದೆ ನೋಡಿ. ಇವಾಗ ಇಷ್ಟು ಸಾಫ್ಟ್ ಆದ ನಂತರ ಇವಾಗ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ನೀವು ಆಮೇಲೆ ನೀರು ಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಸೇರಿಸ್ಕೋಬೋದು. ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು, ಮತ್ತು ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ನಾನಿಲ್ಲಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಟೊಮೊಟೊ ಕೂಡ 1 ಟೊಮೊಟೊದಲ್ಲಿ ಅರ್ಧ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ಮನ್ನು ಒಂದು ಅರ್ಧ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಮತ್ತು ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದು ಮಿಕ್ಸ್ ಆಗಬೇಕು. ನೋಡಿ, ಎಲ್ಲನೂ ಬ್ಲೆಂಡ್ ಆಗಬೇಕು ನೀಟಾಗಿ. ನೋಡಿ, ಸಾಫ್ಟಾಗಿ ಬ್ಲೆಂಡ್ ಆಗಿದೆ ಇವಾಗ. ನೋಡಿ, ತರಕಾರಿಗಳೆಲ್ಲ ನಾವು ಹಾಕಿರೋದು ಮೆತ್ತಗಾಗಬೇಕು ಅದರಲ್ಲಿ, ಅಲ್ಲಿವರೆಗೂ ಇದನ್ನು ಥರ ಕಲಿಸ್ಕೊತಾ ಇರಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿ ಬೇಗನೆ ಮಿಕ್ಸ್ ಆಗೋಗುತ್ತೆ. ನೋಡಿ, ಈಗ ಕರೆಕ್ಟಾಗಿದು ಮಿಕ್ಸ್ ಆಗಿದೆ. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಒಂದು 5 ನಿಮಿಷ ಹಾಗೆ ಬಿಡೋಣ. 5 ನಿಮಿಷದ ನಂತರ ನಾನಿಲ್ಲಿ ಇದಕ್ಕೆ ಇವಾಗ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳೋಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ನಾವು ದೋಸೆ ಹಾಕಿದಾಗ ಇದನ್ನು ಅದಾಗೆ ಅದು ಎಕ್ಸ್ಪ್ಯಾಂಡ್ ಆಗಬೇಕು, ಆ ರೀತಿಯಾಗಿ ಬ್ಯಾಟರ್ ರೆಡಿ ಆಗಬೇಕಾಗತ್ತೆ. ನೀವು ಈಗ ಮತ್ತೆ ಅದನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನೀವು ಕಲಿಸ್ತೀರಾ ಅಂತ ಹೇಳಿದ್ರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಈಗ ಕರೆಕ್ಟಾಗಿ ಬಂದಿದೆ ಬ್ಯಾಟರು. ಇವಾಗ ತವಾ ಕೂಡ ನಾನಿಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬೇಕಂದರೆ ನೀವಿಲ್ಲಿ ಚೆನ್ನಾಗಿ ಹಾಕ್ಕೊಳ್ಬೋದು. ನಂತರ ನೋಡಿ, ನಾನು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು. ಈ ಥರ ಹಾಕ್ಕೊಂಡ್ರೆ ಸಾಕು. ತುಂಬ ನಿಮ್ಗೇನು ಸ್ಪ್ರೆಡ್ ಮಾಡೋದೇನು ಬೇಕಾಗಲ್ಲ. ಆವಾಗ ದೋಸೆ ಹೇಗೆ ಹಾಕ್ತೀರಾ ಆ ಥರ ಬೇಡ. ಹೀಗೆ ನೋಡಿ, ನೀವು ಈ ಥರ ಮೇಲ್ಗೆ ಈ ಥರ ಪುಷ್ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಅಷ್ಟು ಕನ್ಸಿಸ್ಟೆನ್ಸಿ ಇರೋದ್ರಿಂದ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಈಗ ಇದನ್ನು 2 ನಿಮಿಷ ಮುಚ್ಚಿಡೋಣ. 2 ನಿಮಿಷದ ನಂತರ ಇದು ಚೆನ್ನಾಗಿ ಇವಾಗ ಬೆಂದಿರುತ್ತೆ. ತುಂಬಾ ಬೇಗನೆ ರೆಡಿ ಆಗಿಬಿಡುತ್ತೆ ಇದು. ನೋಡಿ, ಈಗ ಯಾವ ರೀತಿಯಾದಂತಹ ಕಲರ್ ಕೂಡ ಬಂದಿದೆ ಅಂತ. ಕಲರ್ ತುಂಬಾ ಚೆನ್ನಾಗಿದೆ ಬಂದಿದೆ ನೋಡಿ. ಈ ರೀತಿಯಾದಂತಹ ಪರಾಟನ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ. ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಸ್ವಲ್ಪ ಕಟ್ ಬಂತು. ಈಗ ಫಸ್ಟ್ ಹಾಕಿರೋದ್ರಿಂದ ಎರಡನೇ ದೋಸೆಯಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ 2 ನಿಮಿಷ ಈ ಥರ ಬೇಯಿಸ್ಕೋಬೇಕು. 2 ನಿಮಿಷ ಬೆಂದ ನಂತರ ಮತ್ತೆ ತೆಗೆದುಬಿಟ್ಟು ತಿರುವಾಕೊಂಬಿಡಿ. ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ಥರ ಪರಾಟ 5 ನಿಮಿಷದಲ್ಲಿ ನಿಮಗೆ ಎಗ್ ಪರಾಟ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ.